ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ವಿಶ್ವದಾದ್ಯಂತ ಟಾಕ್ಸಿಕ್ ಅಬ್ಬರ ಜೋರಾಗಿದೆ. ಎಷ್ಟೋ ದಿನಗಳಿಂದಲೂ ಕೂಡ ಟಾಕ್ಸಿಕ್ ಸಿನಿಮಾವನ್ನ ನೋಡಬೇಕು ಅಂತ ಹೇಳಿ ಬಹಳ ಕಾತುರದಿಂದ ಕಾದಿದ್ದಂಥ ಅಭಿಮಾನಿಗಳಿಗೆ ಇವತ್ತು ಹಬ್ಬ. 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಅಬ್ಬರಿಸ್ತಾ ಇದೆ. ಸಂತೋಷ್ ನರ್ತಕಿಯಲ್ಲಿ ಪಟಾಕಿಯನ್ನ ಸಿಡಿಸಿ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಬೆಂಗಳೂರಿನ ಥಿಯೇಟರ್ಗಳಲ್ಲಿ ಮುಂಜಾನೆಯಿಂದಲೇ ಆರಂಭ ಆಗಿದೆ ಸಂಭ್ರಮಾಚರಣೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಭ್ರಮ ಜೋರಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಅದ್ಧೂರಿಯಾಗಿ ಪ್ರದರ್ಶನ ಆರಂಭ ಆಗಿದೆ. ಯಶ್ ಪರದೆಯ ಮೇಲಕ್ಕೆ ಬರ್ತಾ ಇದ್ದಂತೆ ಹೂವಿನ ಮಳೆಯನ್ನ ಗೈಯಲಾಗಿದೆ. ಒಟ್ಟಾರೆ ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಟೀಸರ್ ಹಾಗೆ ಟ್ರೈಲರ್ ಹಾಡಿನ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತು. ಹಾಗಾಗಿ ಯಾವಾಗ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗುತ್ತೆ, ಕೆಲವೇ ಹೊತ್ತಿನಲ್ಲಿ ಎಲ್ಲವೂ ಕೂಡ ಫಿಲ್ ಆಗತ್ತೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾವನ್ನ ನೋಡಬೇಕು ಅನ್ನುವಂತಹ ಒಂದು ಜೋಶ್ನಲ್ಲಿದ್ರು. ಅದೇ ರೀತಿ ಇವತ್ತು ಒಂದು ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಅಭಿಮಾನಿಗಳಲ್ಲಿ ಸಂಭ್ರಮ ಮೊಳಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಥಿಯೇಟರ್ನ ಮುಂದೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳಿ. ಈ ರೀತಿಯಾಗಿ ಟಾಕ್ಸಿಕ್ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಬೆಂಗಳೂರಿನ ಥಿಯೇಟರ್ಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಈ ಒಂದು ಕ್ರೇಜ್ ಸೃಷ್ಟಿ ಆಗಿದೆ. ಯಶ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂತೆ ಜೋರಾದ ಶಿಳ್ಳೆ ಚಪ್ಪಾಳೆ ಎಲ್ಲವೂ ಕೂಡ ಕೇಳಿಬರ್ತಾ ಇದೆ. ಈ ರೀತಿಯಾಗಿ ಯಶ್ ಹವಾ ಬೆಂಗಳೂರಿನಲ್ಲಿ ಸೌಂಡ್ ಮಾಡ್ತಾ ಇದೆ. ಕೇವಲ ಬೆಂಗಳೂರು ಅಂತ ಇಲ್ಲ, ವಿಶ್ವದಾದ್ಯಂತ ಇದೇ ರೀತಿಯಾಗಿ ಈಗ ಸಂಭ್ರಮಾಚರಣೆ ಮೊಳಗಿದೆ. ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯಶ್ ಅಭಿಮಾನಿಗಳು. ಸಾಕಷ್ಟು ಜನ ಸ್ಟಾರ್ಸ್ಗಳನ್ನು ಹೊಂದಿರುವಂತಹ ಸಿನಿಮಾ ಟಾಕ್ಸಿಕ್ ಈಗಾಗಲೇ ಟ್ರೈಲರ್ನ ಮೂಲಕವೂ ಕೂಡ ಬಹಳಷ್ಟು ಸೌಂಡ್ ಮಾಡಿತು. ಸಾಕಷ್ಟು ಜನ ಫ್ಯಾನ್ಸ್ ಯಶ್ ಸಿನಿಮಾವನ್ನ ನೋಡಬೇಕು ಅಂತ ಹೇಳಿ ಬಹಳಷ್ಟು ಅಬ್ಬರಿಸ್ತಾ ಇದ್ರು. ಅದೇ ರೀತಿ ಈಗ ಎಲ್ಲೆಡೆಯೂ ಕೂಡ ಟಾಕ್ಸಿಕ್ನ ಸಂಭ್ರಮ ಜೋರಾಗಿನೇ ಇದೆ. ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ. ಇನ್ನು ಯಶ್ ಫೋಟೋಗೆ ಯಾವ ರೀತಿಯಾಗಿ ಹಾರವನ್ನು ಹಾಕಿ ಸಂಭ್ರಮಿಸಿದ್ದಾರೆ ಅನ್ನುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನ ರಾತ್ರಿಯಿಂದಲೂ ಕೂಡ ನಿದ್ದೆ ಮಾಡಿಲ್ಲ. ಬೆಳಗಾದ್ರೆ ಟಾಕ್ಸಿಕ್ ಸಿನಿಮಾವನ್ನು ನೋಡಲೇಬೇಕು ಅಂತ ಹೇಳಿ. ಇನ್ನು ಮೆಟ್ರೋಗಳಾಗಿರಬಹುದು, ಸಾಕಷ್ಟು ವಾಹನಗಳು ಬೆಳಗ್ಗೆ ಮುಂಚೆನೆ ಫುಲ್ ಆಗಿದೆ ಯಶ್ ಸಿನಿಮಾವನ್ನು ನೋಡಬೇಕು ಅಂತ ಹೇಳಿ. ಒಟ್ಟಾರೆಯಾಗಿ ಈ ರೀತಿ ಬಹಳಷ್ಟು ನಿರೀಕ್ಷೆಯನ್ನ ಮೂಡಿಸಿದಂತಹ ಸಿನಿಮಾ ಅಂತೂ ಇಂತೂ ಇವತ್ತು ಫೈನಲ್ ಆಗಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಜೋಶ್ ಮುಗಿಲು ಮುಟ್ಟಿದೆ. ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ 1500ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ. ಯಶ್ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಚಿತ್ರವನ್ನ ಅದ್ಧೂರಿಯಾಗಿ ಫ್ಯಾನ್ಸ್ ಬರಮಾಡಿಕೊಂಡಿದ್ದಾರೆ. ಥಿಯೇಟರ್ಗಳ ಬಳಿ ಫ್ಯಾನ್ಸ್ ಸಂಭ್ರಮಾಚರಣೆ ಈ ರೀತಿಯಾಗಿ ಮುಗಿಲು ಮುಟ್ಟಿದೆ. ಎಲ್ಲ ಥಿಯೇಟರ್ಗಳ ಮುಂದೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಈಗಾಗಲೇ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ್ತಷ್ಟು ಅದರ ರಿವ್ಯೂಗಳ ಅಬ್ಬರವೂ ಕೂಡ ಮೂಡಿ ಬರ್ತಾ ಇದೆ. ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಸಿನಿಮಾ ವೀಕ್ಷಣೆ ಮಾಡ್ತಾ ಇರತಕ್ಕಂತಹ ದೃಶ್ಯ ಅದು. ಇನ್ನು ಮೊದಲನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳಿ. ಯಶ್ ಅಭಿಮಾನಿಗಳು ಯಶ್ನ ಫೋಟೋ ಇಟ್ಕೊಂಡಿದ್ದಾರೆ, ಫ್ಲಾಗ್ ಇಟ್ಕೊಂಡಿದ್ದಾರೆ. ಹಾಗೆ ತಮ್ಮ ಶರ್ಟ್ಗಳಲ್ಲೂ ಕೂಡ ಯಶ್ ಭಾವಚಿತ್ರ ಹೊಂದಿರುವಂತಹ ಬಟ್ಟೆಗಳನ್ನ ಧರಿಸಿ ಎಂಜಾಯ್ಮೆಂಟ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ದೃಶ್ಯ ಅದು. ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ವಿಶ್ವದಾದ್ಯಂತ. ಈಗಾಗಲೇ ಸಾಕಷ್ಟು ಕ್ರೇಜನ್ನ ಹುಟ್ಟು ಹಾಕಿದಂತಹ ಸಿನಿಮಾ ಟಾಕ್ಸಿಕ್. ಸಾಕಷ್ಟು ಜನ ಹೀರೋಯಿನ್ಗಳ ಮೂಲಕವಾಗಿ ಬಹಳಷ್ಟು ಸದ್ದು ಮಾಡಿದಂತಹ ಸಿನಿಮಾ ಇದು. ಇನ್ನು ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಶ್ ಸ್ಕ್ರೀನ್ನಲ್ಲಿ ಬರ್ತಾ ಇದ್ದ ಹಾಗೆ ಅಭಿಮಾನಿಗಳು ಯಾವ ರೀತಿಯಾಗಿ ಜೋಶ್ನಿಂದ ಕೂಗ್ತಾ ಇದ್ದಾರೆ, ಅದನ್ನು ಕ್ಯಾಪ್ಚರ್ ಮಾಡುವಂಥದ್ದಿರಬಹುದು. ಈ ರೀತಿಯಾದಂತಹ ದೃಶ್ಯಗಳು ಕಂಡು ಬಂದಿದೆ. ಆದರೆ ಯಶ್ ಈಗಾಗಲೇ ಯಾರೂ ಕೂಡ ಈ ರೀತಿಯಾದಂತಹ ದೃಶ್ಯವನ್ನು ಕ್ಯಾಪ್ಚರ್ ಮಾಡಬೇಡಿ ಅನ್ನೋದಾಗಿಯೂ ಕೂಡ ತಿಳಿಸಲಾಗಿದೆ. ಅಭಿಮಾನಿಗಳ ಖುಷಿಗೆ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ರಿಲೀಸ್ ಆಗಿದೆ. ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅದ್ಧೂರಿಯಾಗಿ ರಿಲೀಸ್ ಕಂಡಿದೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ನಟ ಯಶ್ ಅಭಿಮಾನಿಗಳಿಗೆ ಇವತ್ತು ಒಂದು ರೀತಿ ಹಬ್ಬ ಇದ್ದ ಹಾಗೆ.
ಮೂರ್ನಾಲ್ಕು ವರ್ಷಗಳಿಂದ ಟಾಕ್ಸಿಕ್ ಸಿನಿಮಾವನ್ನ ನೋಡಬೇಕು, ಕಣ್ತುಂಬಿಸಿಕೊಳ್ಬೇಕು, ಯಶ್ ಅವರ ಆಕ್ಟಿಂಗ್, ಅಭಿನಯ ಯಾವ ರೀತಿಯಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಕಾದು ಕುಳಿತಿದ್ರು. ಅದೇ ರೀತಿ ಚಿತ್ರ ಈಗ ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲದಲ್ಲಿಯೇ ಚಿತ್ರೀಕರಣಗೊಂಡಿದೆ. ಇತರ ಪ್ರಮುಖ ಭಾಷೆಗಳಿಗೂ ಕೂಡ ಡಬ್ ಮಾಡಲಾಗಿದೆ. ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳ್, ಮಲಯಾಳಂ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಕೇವಲ ಕನ್ನಡ ಭಾಷೆಯ ಅಭಿಮಾನಿಗಳು ಅಂತ ಅಲ್ಲ, ಹಿಂದಿ, ಇಂಗ್ಲಿಷ್, ತೆಲುಗು ಸೇರಿದಂತೆ ಅನೇಕ ಭಾಷೆಗಳ ಅಭಿಮಾನಿಗಳು ಕೂಡ ಈ ಒಂದು ಸಿನಿಮಾವನ್ನ ನೋಡೋದಕ್ಕೆ ಬಹಳ ಎಕ್ಸೈಟ್ ಆಗಿದ್ರು. ಮುಂಬೈ, ಗೋವಾ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸೇರಿದಂತೆ ದೇಶದಾದ್ಯಂತ ಬಿಡುಗಡೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ, ಕೆನಡಾ, ಗಲ್ಫ್ ದೇಶಗಳು, ಆಸ್ಟ್ರೇಲಿಯಾ ಸೇರಿದಂತೆ ಪ್ರಮುಖ ದೇಶಗಳಲ್ಲಿ ತೆರೆಗೆ ಬಂದಿದೆ. ಟಾಕ್ಸಿಕ್ ಸಿನಿಮಾ ಅತ್ಯುತ್ತಮ ದೃಶ್ಯ ವೈಭವಕ್ಕಾಗಿ ಅಭಿಮಾನಿಗಳು ಈಗ ಒಂದು ಕಡೆ ಎಂಜಾಯ್ಮೆಂಟ್ನಲ್ಲಿ ತೊಡಗಿದ್ದಾರೆ. ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ರಿಲೀಸ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಸಿನಿಮಾ ಇದು ಟಾಕ್ಸಿಕ್. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ 6 ಭಾಷೆಗಳಲ್ಲಿ ಅದ್ದೂರಿಯಾಗಿ ರಿಲೀಸ್ ಕಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಶ್ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಸೇರಿದ್ದಾರೆ, ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸ್ಟೆಪ್ ಹಾಕ್ತಾ ಇದ್ದಾರೆ ಅಂತ. ಟೋಟಲ್ ಆಗಿ ಚಿತ್ರದ ಡ್ಯೂರೇಷನ್ ಬಂದು 3 ಗಂಟೆ 14 ನಿಮಿಷಗಳು ಅಂತ ಹೇಳಲಾಗ್ತಾ ಇದೆ. ಭಾರತದ ಸಿನಿಮಾ ರಂಗದ ಇತಿಹಾಸದಲ್ಲೇ ಅತ್ಯಧಿಕ ಅಂದ್ರೆ 3600 ಟಿಕೆಟ್ ದರ ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದು, ಅಷ್ಟು ಟಿಕೆಟ್ಗಳು ಕೂಡ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಇನ್ನು 70 ಕೋಟಿಯಷ್ಟು ಹಣ ಮುಂಗಡ ಬುಕ್ಕಿಂಗ್ನಿಂದಾಗಲೇ ಟಾಕ್ಸಿಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸೇರಿದೆ. ಒಟ್ಟಾರೆಯಾಗಿ ಈಗ ರಾಜ್ಯದಲ್ಲಿ 1500ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿಯೂ ಕೂಡ ಪ್ರದರ್ಶನವನ್ನ ಕಾಣ್ತಾ ಇದೆ. ಥಿಯೇಟರ್ಗಳ ಬಳಿ ಫ್ಯಾನ್ಸ್ ಸಂಭ್ರಮಾಚರಣೆ ಅಂತೂ ಮುಗಿಲು ಮುಟ್ಟಿದೆ. ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ. ಅದರಲ್ಲೂ ಸ್ಕ್ರೀನ್ ಮೇಲೆ ಯಶ್ ಎಂಟ್ರಿ ಕೊಡ್ತಾ ಇದ್ದಂತೆ ಜೋರಾದಂತಹ ಕ್ಲಾಪ್, ಶಿಳ್ಳೆಗಳೆಲ್ಲವೂ ಕೂಡ ಒಳಗಿದೆ. ಫ್ಯಾಮಿಲಿ ಸಮೇತ ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಕೆಲವರು ಫ್ರೆಂಡ್ಸ್ ಜೊತೆಗೆ ಹೋಗಿ ಈ ಒಂದು ಸಿನಿಮಾವನ್ನು ನೋಡಬೇಕು. ಯಶ್ ಅವರ ಅಭಿನಯ ಸೇರಿದಂತೆ ಬಹಳಷ್ಟು ತಾರಾ ಬಳಗ ಈ ಸಿನಿಮಾದಲ್ಲಿ ಇರೋದ್ರಿಂದ ಅವರೆಲ್ಲರ ನಟನೆ ಹೇಗೆ ಇದೆ ಅನ್ನೋದನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಸಾಕಷ್ಟು ಜನ, ಸಾಕಷ್ಟು ವರ್ಷ, ಒಂದಲ್ಲ ಎರಡಲ್ಲ, ಸಾಕಷ್ಟು ವರ್ಷಗಳಿಂದ ಕಾಯ್ದು ಕುಳಿತಿದ್ದಂತಹ ಸಿನಿಮಾ ಇದು. ಇನ್ನು ಭರ್ಜರಿಯಾದಂಥ ಪ್ರಚಾರವನ್ನು ಕೂಡ ಕಂಡಿದೆ ಯಶ್ ಸಿನಿಮಾ.